ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯು ವಿಲ್ ಬಿ ರಿಯಲಿ ಮೆಸ್ಮರೈಸ್ಡ್. ಈ ವ್ಯೂ ನ ನೋಡಿದ್ರೆ ನೀವು ಕೂಡ ತುಂಬಾ ಮೆಸ್ಮರೈಸ್ ಆಗ್ತೀರಾ. ಇಟ್ಸ್ ಸೋ ವಂಡರ್ಫುಲ್. ಮೀನ್ ನೋಡಿರ್ಬೋದು, 2 ಮೀನ್ ಇದೆ. ತುಂಬಾನೇ ಚಳಿ ಇದೆ, ನೀರ್ನ ಹುಯಿಸ್ಕೋಬೇಕು. ಹೋಗಿದ ಕಡೆ ಎಲ್ಲ ನಾಯಿ ಸಿಗುತ್ತೆ. ನನ್ಗೆ ಜಿಗಣೆಯಿಂದ ತುಂಬಾ ಭಯ. ನೆಕ್ಸ್ಟ್ ನಾನು ಕೂಡ ಒಂದು ಮನೆ ಕಟ್ಟಿದ್ರು ಆಕ್ಚುಲಿ ಏನಂದ್ರೆ ನಮ್ಗೆ ರೂಟ್ ಬರ್ತದೆ, ಆಲ್ರೆಡಿ ಕಚ್ಚಿದೆ. ಕಾಡ್ದಾರಿ, ಬೆಟ್ಟದ ಹೂವು. ಸೊ ನಾವು ಬೆಳಗ್ಗೆ ಬಂದಾಗ ನಿಮ್ಗೊಂದು ವ್ಯೂ ತೋರಿಸಿದ್ದೆ, ಬಟ್ ಇವಾಗ ಇನ್ನೂ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಸ್ವಲ್ಪ ಮಳೆ ಬಂತು, ಫುಲ್ ಕ್ಲೌಡ್ಸ್ ಎಲ್ಲ ಹೇಗಿದೆ. ಹೆಲೋ ನಮಸ್ತೆ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ಮೈ ಚಾನಲ್. ಮೇ ಬಿ ಇದು ನಂದು 3rd ವ್ಲಾಗ್ ಇರಬಹುದು. ಸೊ ಇವತ್ತು ನಾನು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ. ಇದಿರೋದು ಕರ್ನಾಟಕ ಕೊಡಗು ಅಲ್ಲಿ. ಸೊ ಯಾವ್ದು ಮನೆ ದೇವರು ಅಂತ ನೋಡೋಕೆ ಈ ಫುಲ್ ವಿಡಿಯೋನ ವಾಚ್ ಮಾಡಿ. ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದಲೇ ಇರಬಹುದು. ಇದ್ರ ಪಕ್ಕಕ್ಕೆ ಇರೋ ಟೂರಿಸ್ಟ್ ಸ್ಪಾಟಿಗೆ ಹೋಗ್ತಾರೆ, ಬಟ್ ಇಲ್ಲಿರೋ ಪ್ಲೇಸ್ ಗೆ ಬರೋದಿಲ್ಲ. ಅಂಡ್ ಆಲ್ಸೋ ಇದು ಟ್ರೆಕಿಂಗ್ ಕೂಡ ತುಂಬಾ ಫೇಮಸ್ ಇದೆ ಟೆಂಪಲ್. ಸೊ ವಿಡಿಯೋನ ಫುಲ್ ವಾಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಅಂತ. ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಟೆಂಪಲ್, ಅದ್ರದ್ದು ಹಿಸ್ಟ್ರಿ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ಸೊ ವೆಲ್ಕಮ್ ಅಗೇನ್. ಸೋಮಪೇಟಿಂದ ಆಲ್ಮೋಸ್ಟ್ ಎಷ್ಟಿರ್ಬೋದು ಡ್ಯಾಡಿ? ಒಂದು 28 ಕಿಲೋಮೀಟರ್ಸ್ ಇರಬಹುದು. ಹಾಗೆ ಸೋಮಪೇಟ್ ಆಲ್ಮೋಸ್ಟ್ ಸುಮಾರು ಜನ ಗೊತ್ತಿದೆ ಎಲ್ಲಿದೆ ಅಂತ. ಮಳ್ಳಳ್ಳಿ ಫಾಲ್ಸ್ಗೂ ಬಂದಿರ್ತೀರಾ. ಸೊ ಮಳ್ಳಳ್ಳಿ ಫಾಲ್ಸ್ ಹತ್ರನೇ ಇರೋದು. ಅಲ್ಲಿಂದ ಆಲ್ಮೋಸ್ಟ್ ಅದೇ 7 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಆ ರೇಂಜ್ ಅಲ್ಲಿ ಒಂದು 5-7 ಕಿಲೋಮೀಟರ್ಸ್ ಡಿಫರೆನ್ಸ್ ಅಲ್ಲಿ ಇದೆ. ಇವನ್ ಆ ಪ್ಲೇಸಸ್ ಹೋಗ್ಬೇಕಂದ್ರೂ ಕೂಡ ನೀವು ಸೋಮಪೇಟೆಯಿಂದ ಹೋಗ್ಬೋದು. ಫುಲ್ ನೇಚರ್. ಬೇರೆ ಕಡೆಯಿಂದ ಬರೋರಿಗೆ ದಿಸ್ ಪ್ಲೇಸ್ ಬಿ ವೆರಿ ಮಚ್ ಇಂಟ್ರೆಸ್ಟಿಂಗ್, ಬಿಕಾಸ್ ನೇಚರ್ ಇದೆ, ತೋಟಗಳಿದೆ, ಕಾಫಿ ತೋಟಗಳಿದೆ, ಗದ್ದೆಗಳಿದೆ. ಸೊ ಈ ವ್ಯೂ ನ ನೋಡಿದ್ರೆ ನೀವು ಕೂಡ ಸರ್ಪ್ರೈಸಿಂಗ್ ಆಗ್ತೀರಾ. ಸುಮಾರು ಜನ ಯಾರು ನೋಡಿಲ್ಲ ಅಂದ್ರೆ ಸೊ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ, ನೀವೇ ನೋಡ್ಬೋದು. ಇದು ಬೆಟ್ಟ, ನಾವ್ ಅಲ್ಲಿ ರೀಚ್ ಆಗ್ಬೇಕು. ಆಲ್ಮೋಸ್ಟ್ ಕಾಣಿಸ್ತಾ ಇರ್ಬೋದು. ಹೊರಗಡೆಯಿಂದ ಬರೋರ್ಗೆ ಈ ಬೆಟ್ಟ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿರ್ಬೋದು. ನಾವಲ್ಲಿ ಕಾಣಿಸ್ತಾ ಇದೆಯಲ್ಲ ಮೋಡ, ಆ ಮೋಡದ ಹತ್ರ ಇರೋ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಮುಂದ್ಗಡೆ ನಮ್ ದೊಡ್ಡಪ್ಪರು ಹೋಗ್ತಾ ಇದಾರೆ. ನಾವು 4 ಜನ ನಮ್ ಕಾರಲ್ಲಿ ಇದ್ದೀವಿ. ವರ್ಷಕ್ಕೊಂದ್ಸತಿ ಹೋಗ್ತಾ ಇರ್ತೀವಿ ಯೂಶಲಿ. ಸೊ ಲಾಸ್ಟ್ ಇಯರ್ ಹೋಗಿದ್ದು, ಮಧ್ಯ ಕರೆಕ್ಟ್ ಆಯ್ತು. ಸೊ ಈ ವರ್ಷ ಪುನಃ ಹೋಗ್ತಾ ಇದೀವಿ. ಹೇಳ್ದಲ್ಲ ಮಳ್ಳಳ್ಳಿ ಅಂತ, ಸೊ ಅಲ್ಲಿ ಫಾಲ್ಸ್ ಹೋಗೋದು ರೂಟ್. ಯು ವಿಲ್ ಬಿ ರಿಯಲಿ ಮೆಸ್ಮರೈಸ್ಡ್. ಈ ವ್ಯೂ ನ ನೋಡಿದ್ರೆ ನೀವು ಕೂಡ ತುಂಬಾ ಮೆಸ್ಮರೈಸ್ ಆಗ್ತೀರಾ. ಇಟ್ಸ್ ಸೋ ವಂಡರ್ಫುಲ್. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ವರ್ಡ್ಸ್. ಸೊ ಹಿಯರ್ ಇಸ್ ದ ವ್ಯೂ ನಿಯರ್ ಮಳ್ಳಳ್ಳಿ ಫಾಲ್ಸ್. ಸೊ ಈ ಕಡೆ ಮಳ್ಳಳ್ಳಿ ಫಾಲ್ಸ್ ಬರುತ್ತೆ. ಪುಷ್ಪಗಿರಿಗೆ ಆಲ್ಮೋಸ್ಟ್ ಆನ್ ದ ವೇ ಹೋಗ್ತಾ ಇದೀವಿ. ಆನ್ ದ ವೇ ಹೋಗ್ಬೇಕಾಗಿರೋ ರೂಟ್ ಅಲ್ಲಿ ಇರೋದು. ಇಟ್ಸ್ ರಿಯಲಿ ವಂಡರ್ಫುಲ್ ಅಂಡ್ ಅಮೇಜಿಂಗ್. ನಮ್ಗೆ ಎಷ್ಟು ದಿನ ನೋಡ್ಬೇಕಂದ್ರೆ ಎಷ್ಟು ಅಮೇಜಿಂಗ್ ಅನ್ಸುತ್ತೆ. ಸೊ ಇವಾಗ ಇಲ್ಲಿ ರೆಸಾರ್ಟ್ ಕೂಡ ಇದೆ ಹತ್ರದಲ್ಲಿ, ಅಂಡ್ ಸುಮಾರು ರೆಸಾರ್ಟ್ಸ್ ಕೂಡ ಇದೆ. ಹಾಗೆ ನಮ್ದು ಕೂಡ ಹೋಮ್ ಸ್ಟೇ ಇದೆ ಕುಶಾಲನಗರದಲ್ಲಿ, SMS ಹೋಮ್ ಸ್ಟೇ ಅಂತ. ಯಾರಾದ್ರೂ ಕೂರ್ಗಿಗೆ ವಿಸಿಟ್ ಮಾಡೋದಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾನು ಡೀಟೇಲ್ಸ್ ಕೂಡ ಕ್ಯಾಪ್ಷನ್ ಅಲ್ಲಿ ಹಾಕ್ತೀನಿ. ಸೀರಿಯಸ್ಲಿ ಇವತ್ತು ವೆದರ್ ಕೂಡ ತುಂಬಾನೇ ಚೆನ್ನಾಗಿದೆ. ವೆದರ್ಗೆ ಹಾಗೇನೆ ವ್ಯೂ ಕೂಡ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ನೋಡೋಕ್ಕಿಂತ ರಿಯಲ್ ಆಗಿ ಬಂದು ನೋಡಿದ್ರೆ 2 ಕಣ್ ಸಾಲದು, ಆ ತರ ಇದೆ ವ್ಯೂ. ಏನೊಂದ್ ಸ್ವಲ್ಪನೇ ದೂರ ಇದೆ, ಆಲ್ಮೋಸ್ಟ್ ಬೆಟ್ಟ ಅಲ್ವಾ, ಸೊ ಮೇಲೆ ಹೋಗ್ಬೇಕು. ರೂಟ್ ಕಾಣ್ತಾ ಇರಬಹುದು, ಫುಲ್ ಕ್ಲೌಡ್ಸ್ ಎಲ್ಲ. ದಟ್ ಇಸ್ ದ ವ್ಯೂ. ಸೊ ಇನ್ ಕರೆಕ್ಟ್ ಆಲ್ಮೋಸ್ಟ್ ಅಪ್ಪ ಹೇಳಿದಾಗೆ 5 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಸೊ ನೋಡ್ಬೋದು ಹೇಗೆ ಕ್ಲೌಡ್ಸ್ ಎಲ್ಲ ಫುಲ್ ಕವರ್ ಆಗಿದೆ ಬೆಟ್ಟದ ಹತ್ರ ಅಂತ. ಅಕ್ಕಪಕ್ಕದಲ್ಲಿ ಬೆಟ್ಟಗಳಿದೆ, ಒಂದು ಪಟ್ಲಾ ಬೆಟ್ಟ ಕೂಡ ಕಾಣುತ್ತೆ. ಸೊ ವ್ಯೂ ಮಾತ್ರ ಅಮೇಜಿಂಗ್ ಆಗಿದೆ. ವ್ಯೂನ ಮತ್ತೆ ತೋರಿಸ್ತೀನಿ, ನೀವು ಎಂಡ್ ತನಕ ನೋಡಿ. ಆ ವ್ಯೂನ ಬೇರೆ ತರನೇ ಇದೆ. ಸೊ ಇದು ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಪುಷ್ಪಗಿರಿ ಬೆಟ್ಟ. ಇದು ಬೇಸಿಕಲಿ ಪುಷ್ಪಗಿರಿ ಬೆಟ್ಟ. ಕ್ಲೌಡ್ಸ್ ಎಲ್ಲ ಹೇಗೆ ಹೋಗ್ತಾ ಇದೆ ನೋಡ್ಬೋದು ನೀವು. ಸೂಪರ್ ಆಗಿದೆ. ನಾನಂತೂ ಮೆಸ್ಮರೈಸ್ ಆಗಿದ್ದೀನಿ ವ್ಯೂ ನೋಡ್ಕೊಂಡು. ಸಕ್ಕತ್ತಾಗಿದೆ. ನನ್ನ ತಂಗಿ ಕೂಡ ಅವಳು ವಿಡಿಯೋಸ್ ತೆಗಿತಾ ಇದ್ದಾಳೆ. ಸೊ ಇನ್ನೇನು ನಾವು ರೀಚ್ ಆದ್ವಿ, ಟೆಂಪಲ್ ಹತ್ರ ಬಂದ್ವಿ. ಸೊ ಯಾವ ಟೆಂಪಲ್ ಅಂತ ಹೇಳೋ ಸಮಯ ಕೂಡ ಬಂತು. ಸಂಡೇ ಆಗಿರೋ ಕಾರಣ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಬಟ್ ಎನಿ ಹೌ ನಮ್ಗೆ ಟೈಮ್ ಸಿಗೋದೆ ಸಂಡೇಸ್. ಸೊ ಎಲ್ಲಿ ಪಾರ್ಕಿಂಗ್ ಮಾಡೋದು ಅಂತ ನೋಡ್ತಾ ಇದಾರೆ. ಸೊ ನಾವು ಬಂದಿರೋದು ನಮ್ಮ ಪುಷ್ಪಗಿರಿಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಟೆಂಪಲ್ಗೆ.
ಸೊ ಇದು ಚಿಕ್ಕ ಟೆಂಪಲ್, ಬಟ್ ಇದು ಹಿಸ್ಟ್ರಿ ಮಾತ್ರ ತುಂಬಾನೇ ಇದೆ. ನಮ್ ದೊಡ್ಡಮ್ಮವ್ರು ಕೂಡ ಬಂದ್ರು, ನಮ್ಮ ಅಕ್ಕಂದಿರು ದೊಡ್ಡಮ್ಮವರೆಲ್ಲ ಇಲ್ಲಿದ್ದಾರೆ. ಸೊ ಪಾರ್ಕಿಂಗ್ ಮಾಡಿ, ಸೊ ಸ್ವಲ್ಪ ರಿಚುವಲ್ಸ್ ಇದೆ, ಆ ರಿಚುವಲ್ಸ್ ಕೂಡ ಮಾಡ್ಬೇಕು. ಹಾಯ್ 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 ದೊಡ್ಡಮ್ಮ, ಹಾಯ್ ಹಾಯ್ ದೊಡ್ಡಪ್ಪ. ಇಲ್ಲಿ ನಮ್ ಚಿಕ್ಕ ಪಾಪು ಕೂಡ ಇಲ್ಲಿದೆ. ಎಲ್ಲೋಯ್ತದು? ಹಾಯ್ ದೊಡ್ಡಪ್ಪ. ಓ ಬೇಬಿ ಸ್ಲೀಪಿಂಗ್. ಸೊ ನಾವು ಇಲ್ಲಿ ಜಲ ಅಂದ್ರೆ ಬೆಟ್ಟದಿಂದ ನೀರು ಬರುತ್ತೆ, ಸೊ ಇಲ್ಲಿ ನೀರ್ ಹಾಕಿಸ್ಕೊಂತೀವಿ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಲ್ಲ ಮರ, ಈ ಮರಗೂ ಕೂಡ ಒಂದು ಹಿಸ್ಟ್ರಿ ಇದೆ. ಸೊ ಇಲ್ಲಿ ಇರೋದ್ರಿಂದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಎಂತ ಅಂತ. ಇದು ಆಲ್ಮೋಸ್ಟ್ ಒಂದು ಮೋರ್ ದನ್ 100 years ಓಲ್ಡ್ ಮರ. ಅದು 2 ಮೀನಿದೆ. ಸೊ ತುಂಬಾನೇ ಚಳಿ ಇದೆ, ತಣ್ಣಗಿರೋ ನೀರ್ನ ಹುಯಿಸ್ಕೋಬೇಕು. ಕಾಯ್ತಾ ಇದ್ದೀವಿ ಇಲ್ಲಿರೋ ಪೂಜಾರಿ ಅವ್ರಿಗೆ ಬರೋಕೆ. ಹಿಂದಿನ ಪಾಪುಗೂ ಕೂಡ ನೀರ್ ಹಾಕಿಸ್ತಿದ್ದಾರೆ. ಸೊ ಅವರು ಕೂಡ ಬರ್ತಾ ಇದಾರೆ, ದೊಡ್ಡಮ್ಮವರೆಲ್ಲ ಬರ್ತಾ ಇದಾರೆ. ಪಾಪು ದಿಯಾರ ಹಾಯ್ ಚಿಕ್ಕಿ. ಹರಿಯ ನೀರಲ್ಲಿ ಮುಳುಗಬೇಕು. ಇದು ಅದೇನತ್ತೆ ಇವಾಗಲೇ ಚಳಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಿಂತ ನೀರು ಶುದ್ಧ ಅಂತ ಇರುತ್ತೆ, ಸೊ ಶುದ್ಧವಾಗಿ ನಾವು ನೋಡ್ಕೋಬೇಕು. ಹರಿಯ ಒಳ್ಳೆ ನೀರಾದ್ರೆ ಅದು ಮುಳುಗಿದ್ರೆ ಪರವಾಗಿಲ್ಲ. ಶಿವ ಓಂ ನಮ ಶಿವ ಅಂತ ದೇವ್ರ ಕಡೆ ಓಂ ನಮ ಶಿವ ಅಂತ ಹೇಳಿ ಓಂ ನಮ ಚಳಿ ಆಗ್ತಾ ಇದೆ, ನೀರು ಉಗಿಸ್ಕೊಂಡು ನೆಕ್ಸ್ಟ್ ಪೂಜೆ ಕೂಡ ಮಾಡ್ಬೇಕು. ಸೊ ತೀರ್ಥ ಸ್ಥಾನ ಎಲ್ಲ ಆಯ್ತು, ಇವಾಗ ರೆಡಿ ಹಾಕೊಂಡು ನೆಕ್ಸ್ಟ್ ಟೆಂಪಲ್ಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇನ್ನೇನು ಪೂಜೆ ಆಗ್ಬೇಕು. ನಾನು ನಮ್ ದೊಡ್ಡಮ್ಮ, ನಮ್ಮ ಅಕ್ಕ ಅವರೆಲ್ಲ ಕೂತಿದ್ದೀವಿ. ಇನ್ನೂ ವಯಸ್ಸಾಗಿಲ್ಲ, ಆದ್ರೂ ನಮ್ಮ ಅಮ್ಮಂದಿರು ಜೋಯಿಶ್ರ ಜೊತೆ ಕೇಳಕ್ಕೆ ಬಿಡ್ತಿಲ್ಲ. ನಾನು ನಮ್ಮ ಅಕ್ಕ ಕೂತ್ಕೊಂಡಿಲ್ಲಿ ಅವ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಕೂತಿದ್ದೀವಿ. ಏನಂತೀರ ಅವ್ರ ಬಗ್ಗೆ? ಮಾತಾಡಕ್ ಸರಿಯಾಗಿ ಬರಲ್ಲ, ಭಟ್ರ ಹತ್ರ ಇನ್ನೂ ಕೇಳ್ತಾ ಇದ್ರೆ. ಇನ್ನೊಬ್ಳು ಜಾಯ್ನ್ ಆದ್ಲು, ನಮ್ಮ ಮಾಡ್ತಾ ಇಲ್ಲ. ಏನು ಗೊತ್ತಿಲ್ಲ, ಟಾಪಿಕ್ ಇಲ್ದಲೆ ಮಧ್ಯದಲ್ಲಿ ಬಂದ್ಲು. ಸೊ ಔಟ್ ಆಫ್ ದ ಟಾಪಿಕ್ ಅಲ್ಲಿ ಸಿಕ್ತು ನಮ್ಗೆ ಮುದ್ದು ಮುದ್ದು. ಅದೇನು ಅಂತ ಗೊತ್ತಿಲ್ಲ, ಹೋಗಿದ ಕಡೆ ಎಲ್ಲ ನಾಯಿ ಸಿಗುತ್ತೆ. ಇದು ಇಲ್ಲಿರೋ ನಾಯಿ ಇಲ್ಲೇ ಇರುತ್ತಂತೆ ಆಲ್ಮೋಸ್ಟ್. ಈ ಟೆಂಪಲ್ ಇಂದ ಪೂಜೆ ಆಗೋಕ್ಕಿಂತ ಮುಂಚೆ ನಾವ್ ಇಲ್ಲೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಬರ್ತೀವಿ. ಸೊ ಆ ಪ್ಲೇಸ್ ಎಲ್ಲಿ ಅಂತಾನು ಕೂಡ ಹೇಳ್ತೀನಿ. ಈ ವಿಡಿಯೋನ ನೋಡ್ತಾನೆ ಇರಿ. ಸೊ ಎಂಡ್ ತನಕ ವಿಡಿಯೋನ ಮಿಸ್ ಮಾಡ್ದಲೆ ನೋಡಿ. ಈ ನಾಯಿಗಿರೋ ಫ್ಯಾನ್ಸ್ ಇನ್ ಯಾರಿಗೂ ಇಲ್ಲ ಕಾಣ್ತದೆ, ಯಾಕಂದ್ರೆ ಇದೊಂದೇ ಇರೋದು ನಾಯಿ ಇಲ್ಲಿ. ನಾವ್ ಇವಾಗ ಒಂದ್ ಜಾಗಕ್ಕೆ ಹೋಗ್ತಿದೀವಿ, ಇಲ್ಲಿ ಹತ್ರ. ಯಾವ ಜಾಗ ಅದು? ಪಟ್ಟೆಪರೆ ಜಾಗ. ಹಾ, ಅಲ್ಲಿಗೆ ಹೋಗ್ತಿದ್ವಿ. ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಹತ್ರದಲ್ಲಿ ಇರೋದು. ಬಂದವರು ಸಾಮಾನ್ಯ ಅಲ್ಲಿ ಹೋಗೇ ಹೋಗ್ತಾರೆ. ಎಷ್ಟು ದೂರ ಇದೆ? ಏನು 1 ಕಿಲೋಮೀಟರ್? 1 ಕಿಲೋಮೀಟರ್ ಇದೆ. ದಾರಿ ಕೂಡ ಹಾಗೆ ಇದೆ. ಸೊ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಸೊ ನಿಮ್ಗೂ ಕೂಡ ಇಲ್ಲಿ ಬಂದಾಗ ಅಲ್ಲಿಗೆ ಹೋಗಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ನೋಡಿ ನಮ್ ಪಾಪು ಬಿಕ್ಕಿ ತಿಂತಿದ್ದಾಳೆ. ಬಿಕ್ಕಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಈ ಕಡೆಗೆ ರೂಟ್. ಸೊ ಈ ಕಡೆಗೆ ಪಟ್ಟೆಪರೆ ವ್ಯೂ ಪಾಯಿಂಟ್ ಅಂತ. ಸೊ ಇಲ್ಲಿಗೆ ಹೋಗ್ತಾ ಇದೀವಿ. ಸೊ ಇದು ನಾನು ಫಸ್ಟ್ ಟೈಮ್ ಈ ಕಡೆ ರೂಟ್ ಅಲ್ಲಿ ಹೋಗ್ತಾ ಇರೋದು. ಟೆಂಪಲ್ಗೆ ಬರ್ತಾ ಇರ್ತೀವಿ, ಬಟ್ ಅಷ್ಟು ಟೈಮ್ ಸಿಗಲ್ಲ ಅಂತ ಈ ಕಡೆ ಹೋಗಿಲ್ಲ. ಯೂಶಲಿ ಮಳೆ ಇರುತ್ತೆ ಅಂತಲ್ಲ. ಇಲ್ಲಿ ಒಂದು ಜಿಗಣೆ ಕೂಡ ಇದೆ, ಲೀಚಸ್ ಕೂಡ ಇದೆ. ಸೊ ನೋಡ್ಕೊಂಡು ಹೋಗ್ಬೇಕು. ಟೆಂಪಲ್ಗೆ ಬರ್ತಾ ಇದ್ವಿ, ಬಟ್ ಈ ಕಡೆ ವ್ಯೂ ಪಾಯಿಂಟ್ಗೆ ಯಾವತ್ತೂ ಬಂದಿರಲಿಲ್ಲ. ತುಂಬಾ ಚೆನ್ನಾಗಿದೆ ಅಂತೆ. ನಮ್ಮ ಕಸಿನ್ಸ್ ಎಲ್ಲ ಹೋಗಿದ್ದಾರೆ. ಸೊ ನಾವು ಕೂಡ ಇವಾಗ ಅವ್ರ ರೂಟ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಲ್ಮೋಸ್ಟ್ 0.5 ಕಿಲೋಮೀಟರ್ಸ್ ಟೆಂಪಲ್ ಇಂದ ಎಲ್ಲಾರು ಹೋಗ್ತಾ ಇದೀವಿ. ಇವನ್ ರೂಟ್ ಕೂಡ ಹಾಗೆ ಇದೆ. ಯಾಕೆಂದ್ರೆ ಇದು ಅಷ್ಟು ವೆಹಿಕಲ್ಸ್ ಎಲ್ಲ ಹೋಗಕ್ಕಾಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಆಲ್ಮೋಸ್ಟ್ ಲೈಕ್ ಕೈಂಡ್ ಆಫ್ ಶಾರ್ಟ್ ಟ್ರೆಕಿಂಗ್ ಅಂತ ಹೇಳ್ಬೋದು. ಇದು ಆಕ್ಚುಲಿ ಫಾರೆಸ್ಟ್ ಗೆ ಬರುತ್ತೆ. ಇಲ್ಲಿ ಇವನ್ ಕಾಫಿ ತೋಟ ಕೂಡ ಮಾಡಿದ್ದಾರೆ. ನಮ್ಮ ಗೈಡ್, ನಮ್ಮ ಮಿಸ್ ಗೈಡ್ ಇದಾರೆ ಇಲ್ಲಿ. ಅವ್ರ ಹೆಸರು ದಾಕ್ಷಾಯಿಣಿ ಅಂತ. ನಮ್ ದೊಡ್ಡಮ್ಮ ನೋಡಿ ಇಲ್ಲಿ ಎಷ್ಟು ಶ್ರಮಜೀವಿಗಳು ನೋಡಿ, ಇಲ್ಲಿ ಕಾಡನ್ನ ಊರ್ ಮಾಡಿದ್ದಾರೆ. ಅಂಡ್ ಯಾರೇ ಬರೋದಾದ್ರೂ ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಪ್ಲಾಸ್ಟಿಕ್ಸ್ ಇದನ್ನೆಲ್ಲ ದಯವಿಟ್ಟು ಎಸೆಯಕ್ ಹೋಗ್ಬೇಡಿ. ಕ್ಲೀನ್ ಆಗಿ ಇಟ್ಟಿದೀವಿ ನಾವ್ ಇಲ್ಲೆಲ್ಲರೂ. ಸೊ ಯಾರೇ ಟೂರಿಸ್ಟ್ ಬಂದ್ರು ಕೂಡ ಪ್ಲೀಸ್ ಪ್ಲಾಸ್ಟಿಕ್ ನ ಎಷ್ಟು ಹೋಗ್ಬೇಡಿ. ಎಲ್ಲೇ ಆದ್ರೂ ಸಮೇತ ತಗೊಂಡು ಎಲ್ಲೇ ಸಿಗ್ಬೇಕು ಅದನ್ನ ಅಲ್ಲಿ ಎಸಿರಿ. ನಾವು ಊರಿಗೆ ಬರೋದು ಸ್ವಲ್ಪ ಕಡಿಮೆನೆ. ಊರಿಗೆ ಬಂದಾಗ
ಹೀಗೆ ಕಸಿನ್ಸ್ ಮೀಟಪ್ ಆಗ್ತಾ ಇರ್ತೀವಿ. ಅಲ್ಲಿ ಅಂತೂ ಇವರಂತೂ ಸೂಪರ್ ಆಕ್ಟಿವ್, ಎಲ್ಲಾದ್ರೂ ರೆಡಿ ಅಂತಾರೆ, ಪಟ 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 ಅಂತ ಓಡ್ಕೊಂಡ್ ಬರ್ತಾರೆ. ಸೊ ಇವಾಗ ಅದೇ ಹೇಳ್ತಲ್ವಾ ಗೈಡ್ ಅಂತ ಹೇಳ್ದೆ, ಇವಾಗ ಹಂಗೆ ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ದೊಡ್ಡಮ್ಮವ್ರು ಇಲ್ಲೇ ಇದ್ದಾರೆ, ನಮ್ ದೊಡ್ಡಮ್ಮವ್ರು ಇಲ್ಲೇ ಇದ್ದಾರೆ, ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ರೂಟ್ ನೋಡ್ಬೋದು ಹೇಗಿದೆ ಅಂತ. ಗಾಡಿಗಳೆಲ್ಲ ಬರಕ್ಕಾಗಲ್ಲ, ಸೊ ನಡ್ಕೊಂಡೇ ಬರ್ಬೇಕು. ಆದ್ರೆ ಇಲ್ಲಿ ಹೌದೌದು, ಅದೇನು ಉತ್ಸಾಹದಿಂದ ಬರ್ತಾರೆ. ಸೊ ವ್ಯೂ ಅಂತ ಅಮೇಸಿಂಗ್ ಆಗಿದೆ. ಇಟ್ಸ್ ರಿಯಲಿ ಸೋ ಬ್ಯೂಟಿಫುಲ್. ನೋಡ್ಬೋದು ಇಲ್ಲಿ ನಾವೇ ಈ ವ್ಯೂನ ನೋಡ್ತೀವಿ, ಎಷ್ಟು ಸರಿ ನೋಡಿದ್ರು ಕೂಡ ನಮ್ಗೆ ವಾವ್ ಅಂತ ಫೀಲ್ ಆಗುತ್ತೆ. ಸೊ ಇನ್ ಕೇಸ್ ನೀವು ಬಂದ್ರೆ ನಿಮ್ಗೂ ಕೂಡ ಅನ್ಸ್ಬೋದು ಹೌ ಬ್ಯೂಟಿಫುಲ್ ಇಸ್ ದಿಸ್ ಪ್ಲೇಸ್ ಅಂತ. ಆಕ್ಚುಲ್ ಆಗಿ ಮಳೆ ಬರ್ತಾ ಇತ್ತು, ಇವಾಗ ಚೆನ್ನಾಗಿ ಬಿಸಿಲು ಬಂದಿದೆ. ಸೊ ತುಂಬಾನೇ ಶೆಕೆ ಆಗ್ತಾ ಇದೆ. ಇವನ್ ರೂಟ್ ಕೂಡ ಹೀಗೇನೆ ಇದೆ. ಆಕ್ಚುಲ್ ಆಗಿ ಇಲ್ಲಿ ಕುಮಾರ ಪರ್ವತ ಟ್ರೆಕಿಂಗ್ ಕೂಡ ಆಗುತ್ತೆ. ಅದು ಬರೋದು ಆ ಕಡೆ ರೂಟ್ ಅಲ್ಲಿ. ಸೊ ಅಲ್ಲಿ ಬೆಟ್ಟ ಇದೆಲ್ಲ ಆಲ್ಮೋಸ್ಟ್ ಆ ಕಡೆ ಪಾತಿಲ್ ಕುಮಾರ ಪರ್ವತ ಟ್ರೆಕಿಂಗ್ ನಡೆಯುತ್ತೆ, ಅದು ಸಪರೇಟ್ ಆಗಿರುತ್ತೆ. ಬಟ್ ಇದು ಟೆಂಪಲ್ ಇಂದ ಆಲ್ಮೋಸ್ಟ್ ಹೇಳ್ದಂಗೆ 0.5 ಕಿಲೋಮೀಟರ್ಸ್ ಇದೆ. ರೂಟ್ಸ್ ಆರ್ ಸೋ ಅಮೇಜಿಂಗ್. ಅಡ್ವೆಂಚರ್ ಅನ್ಸೋರಿಗೆ ತುಂಬಾನೇ ಅಡ್ವೆಂಚರ್ ಅನ್ಸುತ್ತೆ ಮಾಡೋರಿಗೆ. ಇಲ್ಲಿ ಏನೋ ಹಣ್ಣು ಇದೆ, ಹಣ್ಣು ಹೆಸರು ಚೊಟ್ಟೆ ಹಣ್ಣು ಅಂತ. ಅದು ಮೇ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಹಣ್ಣಿರುತ್ತೆ, ಇವಾಗ ಹಣ್ಣಿಲ್ಲ. ಅದನ್ನು ಕೂಡ ಟೇಸ್ಟ್ ಮಾಡೋದು. ನಾವು ಕೇರ್ಫುಲ್ ಆಗಿ ಹೋಗ್ತಿದೀವಿ. ಹಾವು ಗೀವು ಎಲ್ಲ ಇರುತ್ತೆ. ಎನಿಹೌ ಇದು ಫಾರೆಸ್ಟ್ ಏರಿಯಾ, ಸೊ ಹಾವು ಇದೆಲ್ಲ ಇರೋದು ಕಾಮನ್. ಸೊ ಕೇರ್ಫುಲ್ ಆಗಿ ಹೋಗ್ಬೇಕು. ಸೊ ಎಸ್, ಮಳೆಲೆಲ್ಲ ಇಲ್ಲೆಲ್ಲ ನೀರ್ ಬರುತ್ತೆ ತುಂಬಾನೇ. ಸೊ ಆಲ್ಮೋಸ್ಟ್ ಲೈಕ್ ಫ್ಲೋಯಿಂಗ್ ವಾಟರ್ ಆಗ್ತಾನೆ ಇರುತ್ತೆ. ಆಕ್ಚುಲಿ ನನ್ಗೆ ಜಿಗಣೆಯಿಂದ ತುಂಬಾ ಭಯ. ಜಿಗಣೆ ಇದೆ ಅಂತ ಅಲ್ಲಿಂದ ಹೆದರ್ಸ್ಕೊಂಡ್ ಬರ್ತಿದ್ದಾರೆ. ಯಾವ್ದು ಕಚ್ಚಿಲ್ಲ, ಕಚ್ಚಿದ್ರೆ ಏನಿಲ್ಲ, ತಗ್ಬಿಟ್ಟು ಕಚ್ಚಿದ್ರೆ ರಕ್ತ ಹೀರಿನ ಬಿಡೋದದು. ಆಕ್ಚುಲಿ ಇಟ್ ಸಕ್ಸ್ ಬ್ಯಾಡ್ ಬ್ಲಡ್ ಬೇಸಿಕಲಿ. ಹಾಗಾಗಿ ಕಚ್ಚಿದ್ರೆ ಏನಾಗಲ್ಲ, ಬಟ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಪಟ್ಟೆಪಾರೆ ಅಂತಾರೆ ಅಂತ ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಪಟ್ಟೆಪಾರೆ ಅಂದ್ರೆ ಕಲ್ಲಿನ ಇಟ್ಬಿಟ್ಟು ಅದೊಂದು ಆಟ ಇತ್ತು ಮೊದಲು. ಇವಾಗ ಹೆಂಗ್ ಹೋಗೋದು, ಹೆಂಗ್ ಬರೋದು, 5 ಆಗ್ಲಿ ಬಿಡೋದು ಹಂಗೆ ನೋಡಿ. ಇಲ್ಲಿ ಹೋಗಿ ಸುಬ್ರಹ್ಮಣ್ಯದಲ್ಲಿ ದಾಟಬಹುದು. ಇಲ್ಲೊಂದು ಕೇವ್ ಇದೆ, ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ದಾಟೋದು. ಇಲ್ಲಿ ಹೋಗಿ ಆಕ್ಚುಲಿ ಹೌದು, ಕುಮಾರ ಪರ್ವತ ಟ್ರೆಕ್ಕಿಂಗ್ ಇರೋದೇ ಸುಬ್ರಹ್ಮಣ್ಯ ಕೆಳಗೆ ರೀಚ್ ಆಗೋಕೆ. ಎಲ್ಲರೂ ಸುಸ್ತಾಗಿದ್ದೀವಿ ಆಲ್ಮೋಸ್ಟ್. ಇಲ್ಲಿ ಹತ್ಬೇಕು. ನೀವು ಬರುವಾಗ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಬನ್ನಿ. ಹತ್ತಾ ಇದಾರೆ. ಸೊ ಪಟ್ಟೆಪರೆ ಅಂತ ಹೇಳಿದ್ವಲ್ಲ, ಸೊ ಆ ಜಾಗನೇ ಇಲ್ಲಿದೆ. ಇಲ್ಲಿಗೆ ಬಂದ್ವಿ, ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಆನ್ ದ ವೇ ಇದೀವಿ, ಇನ್ನೊಂದು 50 ಮೀಟರ್ಸ್ ಅವೇ. ಸೊ ನಂಗೂ ಕೂಡ ಸುಸ್ತಾಯ್ತು ಹತ್ಬಿಟ್ಟು. ಈಸಿಲಿ ಅಷ್ಟು ಅಭ್ಯಾಸ ಇಲ್ಲ ಈ ತರ ಎಲ್ಲ ಟ್ರೆಕಿಂಗ್ ಮಾಡಿ. ಇನ್ನು ಎಷ್ಟು ದೂರ ಹೋಗ್ಬೇಕು ನೋಡಪ್ಪ. ಓಕೆ, ಯಾ ಆಲ್ಮೋಸ್ಟ್ ನಾವು ಹಾಫ್ ಅಂತ ಅನ್ಕೊಂಡ್ರೆ ಐ ಫೀಲ್ ಇದು ಇನ್ನೂ ಜಾಸ್ತಿ ಇದೆ ಅಂತ. ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ಹೋಗ್ಬೇಕು ಡೆಸ್ಟಿನಿ. ಸೊ ನನ್ಗೆ ಯಾಕೋ ಜಿಗಣೆ ಕಚ್ಚಿದೆ ಅಂತ. ವಾವ್, ಐ ಫೌಂಡ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫ್ಲವರ್. ನಾನು ಇಲ್ಲಿವರೆಗೆ ನೋಡಿರ್ಲಿಲ್ಲ. ಇನ್ ಕೇಸ್ ನೀವು ನೋಡಿದ್ರೆ ಕಾಮೆಂಟ್ ಮಾಡಿ. ಸೋ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಒಂದ್ ಕಡೆ ಮೋಡ ಇದೆ, ಒಂದ್ ಕಡೆ ಬಿಸಿಲಿದೆ. ವೆದರ್ ಅಂತೂ ಪ್ರಿಡಿಕ್ಟ್ ಮಾಡಕ್ ಆಗದೇ ಇಲ್ಲ. ಅಫ್ಕೋರ್ಸ್ ಇಟ್ಸ್ ಬೆಟ್ಟದ ಏರಿಯಾ, ಸೊ ಇಟ್ಸ್ ಬೆಟರ್ ದನ್ ರೆಸ್ಟ್. ಜಿಗಣೆ ಒಬ್ರಿಗೆ ಕಚ್ಚಿದೆ ಆಲ್ರೆಡಿ, ತೋರಿಸ್ತೀವಿ. ನಮ್ ದೊಡ್ಡಮ್ಮಂಗೆ ಕಚ್ಬಿಟ್ಟಿದೆ. ಇಂತರ ಡಿಫ್ರೆಂಟ್ ಕೈಂಡ್ ಆಫ್ ಜಿಗಣೆ ಅಂತ ಹೇಳ್ಬೋದು. ನಮ್ಮ ಅಕ್ಕ ಅಂತ ಕಾಮಿಡಿ ಮಾಡ್ತಿದ್ದಾರೆ, ತಪ್ಪಾಯ್ದವ್ರಿಗೆ ಮಾತ್ರ ಕಚ್ಚೋದಂತ. ಸೊ ನೋ ಬಾಡಿ ಶೇಮಿಂಗ್, ಇಟ್ ವಾಸ್ ಜಸ್ಟ್ ಅ ಫನ್. ಎನಿಹೌ ರೂಟ್ ಅಂತೂ ತುಂಬಾನೇ ಜಾರ್ತಾ ಇದೆ. ನಾನು ಹುಷಾರಾಗಿ ಹೋಗ್ಬೇಕು. ನಮ್ ದೊಡ್ಡಮ್ಮ ಇವಾಗ ಬೀಳಕ್ಕಾಗಿತ್ತು, ಬಟ್ ಬೀಳಲಿಲ್ಲ. ಕಾಡಲ್ಲಿ ಹೋಗುವ ಅಡ್ವೆಂಚರೇ ಬೇರೆ. ಅದು ಟೌನ್ ಅಲ್ಲಿ ಇದ್ದು ಈ ತರ ಪ್ಲೇಸಸ್ ಬಂದ್ರೆ ಒಂಥರ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ಈ ತರ ಜೋಡಿಸಿ ಕಲ್ಲು ಹಾಕೋದೇ ಒಂದು ವಿಶೇಷ ಇಲ್ಲಿ ಪಟ್ಟೆಪಾರೆ ಅಂತಂದ್ರೆ. ನೀವು ಬಂದಾಗ ಇದು ಮಾಡಿ ನೋಡಿ, ನಿಮಗೊಂದು ಖುಷಿ ಆಗುತ್ತೆ. ಮಾಡಿದ್ದಾರೆ, ಇದು ಬಿಹೈಂಡ್ ಕೂಡ ತುಂಬಾ ಹಿಸ್ಟ್ರೀಸ್ ಇದೆ. ಸೊ ನಾನು ಕೂಡ ಅಷ್ಟು ಕ್ಲಿಯರ್ ಆಗಿ ತಿಳ್ಕೊಂಡಿಲ್ಲ. ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಹೇಳ್ತೀನಿ. ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ ಕೇಸ್ ಆದ್ರೆ ನಾನು ತಿಳ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ
ತುಂಬಾನೇ ಡಿಫ್ರೆಂಟ್ ಎಲ್ಲ. ನನಗೆ ಇವಾಗ ವೆರಿ ಶಾರ್ಟ್ ಟೈಮ್ ಆಬ್ವಿಯಸ್ಲಿ ಟೈಮ್ ತುಂಬಾ ಶಾರ್ಟ್ ಇರೋ ಕಾರಣ ಎಡಿಟಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಬಟ್ ಅವಾಗ ಇವಾಗ ಆದಾಗ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ನೋಡಿರ್ಬೋದು ಪ್ರೀವಿಯಸ್ ವಿಡಿಯೋಸ್. ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ರಿಯಲ್ ಪಟ್ಟಪರ ದಿಸ್ ಇಸ್ ರಿಯಲ್ ಪಟ್ಟಪರೆ ಹೇಗಿದೆ ಅಂತ ತೋರಿಸ್ತೀನಿ. ಐ ರಿವೀಲ್ ದ ಪ್ಲೇಸ್. ಸೊ ಸುಮಾರು ಜನ ಬಂದು ಇಲ್ಲಿ ಕಲ್ಲೆಲ್ಲ ಕಟ್ಟಿದ್ದಾರೆ. ಸೊ ಆಕ್ಚುಲ್ ಆಗಿ ಇಲ್ಲಿ ಈ ತರ ಇರೋದು. ಇಲ್ಲಿ ಹೀಗೆ ಈ ತರ ಎಲ್ಲ ಕಲ್ಲನ್ನೆಲ್ಲ ಜೋಡಿಸ್ತಾರೆ. ಸೊ ನಮ್ ದೊಡ್ಡಮ್ಮ ಜೋಡಿಸ್ತಾ ಇದಾರೆ, ನೋಡ್ಬೋದು. ಸೊ ಇದು ಈ ತರ ಕಲ್ಲನ್ನೆಲ್ಲ ಜೋಡಿಸ್ಬಿಟ್ಟು ಒಂದು ಮನೆ ತರ ಇಲ್ಲೆಲ್ಲ ಕಟ್ಟಿದಾರಲ್ಲ, ಆಲ್ಮೋಸ್ಟ್ ಈ ತರ ಎಲ್ಲ ಕಟ್ಟತಾ ಇದಾರೆ. ಇದು ಯಾಕೆ ಕಟ್ತಾರೆ ದೊಡ್ಡಮ್ಮ? ಇದು ನಮಗೆ ಏನಾದ್ರೂ ಲೈಫಲ್ಲಿ ಸಕ್ಸಸ್ ಆಗ್ಲಿ ಅಂತ ದೇವ್ರ ಹೆಸರು ಹೇಳಿ. ಈಗ ನೀವು ನೋಡಿರ್ಬೋದು ಸುಬ್ರಹ್ಮಣ್ಯದಲ್ಲಿ ಕೂಡ ಕಟ್ತಾರೆ, ಕಲ್ಲಲ್ಲಿ ಕಟ್ಟುತ್ತಾರೆ. ಕಟ್ಟಿರೋದು ನೋಡಿರ್ತೀರಾ. ಸೊ ನಾನು ಕೂಡ ಕಟ್ತೀನಿ. ದೊಡ್ಡ ದೊಡ್ಡ ಕಲ್ಲು ಆಕ್ಚುಲಿ ಸುಮಾರು ಜನ ಇನ್ನೂ ಕಟ್ಟಿದ್ದಾರೆ, ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ತುಂಬಾ ಜನ ಬಂದಿಲ್ಲಿ ಕಲ್ಲನ್ನೆಲ್ಲ ಕಟ್ಬಿಟ್ಟು ಹೋಗಿದ್ದಾರೆ. ಸೊ ನಾನು ಕೂಡ ಕಟ್ತಾ ಇದ್ದೀನಿ. ಏನಂದ್ರೆ ನಾವ್ ಇಲ್ಲೇ ಇದ್ದು ನಾವು ಸುಮಾರು ಜಾಗನ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಬೇರೆಯವರೆಲ್ಲ ಬಂದ್ಬಿಟ್ಟು ಇಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಇನ್ ಕೇಸ್ ಯಾರು ಬಂದಿಲ್ಲ ಅಂತ ಅಂದ್ರೆ, ಬರೋಕ್ ಪ್ಲಾನ್ ಮಾಡ್ತಾ ಇದ್ರೆ ನೀವು ಕೂಡ ಬನ್ನಿ, ಪ್ಲೇಸಸ್ ನ ನೋಡಿ ಎಂಜಾಯ್ ಮಾಡಿ, ಸೇಫ್ ಆಗಿರಿ, ನೇಚರ್ ನ ಉಳಿಸಿ, ಅದೇ ರಿಕ್ವೆಸ್ಟ್. ಸೊ ಐ ಗೆಸ್ ನಿಮ್ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಮಾಡಿದ್ನ ತೋರಿಸ್ತೀನಿ. ನಾನು ಕೂಡ ಒಂದು ಕಟ್ತೀನಿ, ಏನಾಗ್ಬೋದು. ನೆಕ್ಸ್ಟ್ ನಾನು ಕೂಡ ಒಂದು ಮನೆ ಕಟ್ಟಿದ್ರು ಕಟ್ಬೋದು ರಿಯಲ್ ಲೈಫ್ ಅಲ್ಲಿ. ಸೊ ಅದೇ ಒಂದು ಹಿಸ್ಟ್ರಿ ಇರುತ್ತಲ್ಲ, ಬಿಹೈಂಡ್ ಹಿಸ್ಟ್ರಿ ಅನ್ನೋದು, ಮೈಥಾಲಜಿ, ಎವ್ರಿಥಿಂಗ್ ಇಸ್ ಕ್ವೈಟ್ ಡಿಫ್ರೆಂಟ್. ನೀವು ಸುಬ್ರಹ್ಮಣ್ಯದಲ್ಲೂ ಹೋಗಿದ್ರೆ ನೋಡಿರ್ಬೋದು, ಅಲ್ಲೂ ಕೂಡ ಈ ತರ ಕಲ್ಲು ಕಟ್ತಾರೆ. ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಅಲ್ಲಿ ನೀರು ಹೋಗುತ್ತೆ, ಅಲ್ಲೂ ಕೂಡ ಈ ತರ ಕಲ್ಲಲ್ಲಿ ಕಟ್ತಾರೆ. ಸೊ ಅವರೆಲ್ಲ ಅಲ್ಲಿಗೆ ಹೋದ್ರು, ನಾನು ಅಲ್ಲಿ ತನಕ ಹೋಗ್ಬೇಕೀಗ. ಆಕ್ಚುಲಿ ಇದು ತುಂಬಾ ದೊಡ್ಡ ಕಲ್ಲು ಬೆಟ್ಟದಲ್ಲಿ ಬಿಫೋರ್ ಏಷ್ಯನ್ ಟೈಮ್ಸ್ ಅಲ್ಲೆಲ್ಲ ಋಷಿ ಮುನಿಗಳಾಗ್ಲಿ ಅವರೆಲ್ಲ ಇಲ್ಲಿ ಏನೇನೋ ಹಿಸ್ಟ್ರಿಗಳು ಇರುತ್ತೆ. ಹಿಸ್ಟ್ರಿ ಬಗ್ಗೆ ನಾನು ಹೇಳ್ದಾಗೆ ತಿಳ್ಕೊಂಡಿಲ್ಲ, ಬಟ್ ಇನ್ ಕೇಸ್ ಗೊತ್ತಾದ್ರೆ ಡೆಫಿನೆಟ್ಲಿ ಹೇಳ್ತೀನಿ. ಇಲ್ಲಿ ನಂಬ್ತಿರೋ ಬಿಡ್ತಿರೋ, ಯಾವ ಹೈಟ್ ಅಲ್ಲಿ ಕಟ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ನೋಡ್ಬೋದು ಇಲ್ಲಿ ಒಂದೊಂದು ಸೈಜ್ ಇದೆ, ಐ ಮೀನ್ ಒಂದ್ ಹೈಟ್ ಅಲ್ಲಿ ಇದೆ, ಒಂದೊಂದೊಂದೊಂದು ದೊಡ್ಡದಾಗಿ ಕಟ್ಟಿದ್ದಾರೆ. ಅಲ್ಲೆಲ್ಲ ದೊಡ್ಡ ಕಟ್ಟೋಕಿಲ್ಲ, 2 ಬಾಡಿಗಳಲ್ಲೇ ಇದ್ದಾರೆ. ಸೊ ನೋಡ್ಬೋದು, ನನ್ನ ತಂಗಿ ನಿಂತಿದ್ದಾಳೆ. ಅಲ್ಲೂ ಕೂಡ ಹೋಗ್ಬೋದು, ಬಟ್ ಸೇಫ್ ಆಗಿ ಹೋಗ್ಬೇಕು. ನೋಡಿರ್ಬೋದು ತುಂಬಾನೇ ದೊಡ್ಡದಾಗಿ ಕಟ್ಬಿಟ್ಟು ಮೇಲೆಲ್ಲ ಇದು ಮಾಡಿದ್ದಾರೆ. ಆಕ್ಚುಲಿ ಏನಂದ್ರೆ ನಮ್ಗೆ ರೂಟ್ ಮರ್ತೋಯ್ತು, ನಾವಿಬ್ರೇ ಬಾಕಿ ಆಗಿದ್ದೀವಿ. ಯಾವ ರೂಟಿಂದ ಹೋಗೋದು ಗೊತ್ತಾಗ್ತಾ ಇಲ್ಲ. ಮೇ ಬಿ ಆ ಕಡೆ ರೂಟು. ದಿಸ್ ವೇ. ಸೊ ನನ್ನ ತಂಗಿ ಕಾಲಿಗೆ ಜಿಗ್ನೆ ಆಲ್ರೆಡಿ ಕಚ್ಚಿದೆ. ಸೊ ಒಂದು ಗೆಸ್ ಮೇಲೆ ಹೋಗ್ತಾ ಇದೀವಿ, ಯಾಕಂದ್ರೆ ನಾವು ಬಂದಿದ್ ರೂಟ್ ಅವಾಗ ಎಲ್ಲ ಜೊತೆ ಬಂದ್ಬಿಟ್ವಿ. ಇವಾಗ ಅವರೆಲ್ಲ ಹೋಗಿದ್ದಾರೆ. ನನ್ಗೆ ನನ್ನ ತಂಗಿಗೆ ಭಯ ಆಗ್ತಾ ಇದೆ, ಯಾವ ರೂಟ್ ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಇದೆ. ಸ್ವಲ್ಪ ಹೊತ್ತಿಗೆ ಭಯ ಆಗೋಗ್ಬಿಟ್ಟಿತ್ತು, ರೂಟ್ ಯಾವ್ದು ಏನ್ ಕತೆ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಬರ್ತಾ ಇರೋದು, ಹಾಗಾಗಿ. ಯಾಕೆಂದ್ರೆ ನಾವು ಅಲ್ಲಿ ನಿಲ್ಸಿದ್ ಫೋಟೋ ತೆಗಿಬೇಕಿತ್ತು. ಅಂಡ್ ನನ್ನ ತಂಗಿಗೆ ಜಿಗಣೆ ಕಚ್ಕೊಂಡ್ಬಿಟ್ಟಿತ್ತು ಕಾಲಿಗೆ. ಇವಾಗ ಇಲ್ಲೆಲ್ಲಿಂದ ಹೋಗೋದು ಗೊತ್ತಾಗ್ತಾ ಇಲ್ಲ. ರೂಟ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಆಬ್ವಿಯಸ್ಲಿ ಕಾಡ್ದಾರಿ, ಬೆಟ್ಟದ ಫೈನಲಿ ಪೂಜೆ ಆಯ್ತು. ಬಂದಿದ್ದು 10 ಗಂಟೆಗೆ. ಇವಾಗ ಟೈಮ್ ಎಷ್ಟು? 2:30 ಆಯ್ತು. ಸೊ ತುಂಬಾ ಚೆನ್ನಾಗಿ ಪೂಜೆ ಆಯ್ತು. ಸೊ ನಮ್ಮ ಐನವ್ರ ಜೊತೆ ನಾವು ಮಾತಾಡ್ಸ್ತೀನಿ, ಏನು ಎತ್ತಾ ಏನು ಅಂತ. ಪ್ರಸಾದ ಕೂಡ ಸಿಗಲ್ಲ. ನೀವು ಬೇರೆ ಕಡೆ ಎಲ್ಲೂ ಹೋದ್ರು ಈ ತರ ಪೇಷನ್ಸ್ ಇಂದ ಪೂಜೆ ಮಾಡಿ ಏನೂ ಸಿಗೋದಿಲ್ಲ. ಸೊ ಪ್ರಸಾದ ತಿಂತಾ ಇದ್ವಿ. ಪ್ರಸಾದ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ. ಆಲ್ಮೋಸ್ಟ್ 10:30 ಆಗಿತ್ತು ಇಲ್ಲಿ ರೀಚ್ ಆಗುವಾಗ. ಬಂದು ಇಲ್ಲಿ ತೀರ್ಥಸ್ಥಾನ ಎಲ್ಲ ಮಾಡ್ಕೊಂಡು ಪೂಜೆ ಇನ್ನೇನ್ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಸ್ವಲ್ಪ ಪ್ರದಕ್ಷಿಣೆ ಮಾಡಿದ್ವಿ. ದೇವರಿಗೆ ಅಲಂಕಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿದಕ್ಕೆ ನಾವಲ್ಲಿ ವ್ಯೂ ಪಾಯಿಂಟ್ ಇದೆಲ್ಲ ಅಲ್ಲಿಗೆ ಹೋಗಿ ಬಂದಿದ್ದು. ಅದಾಗಿದ್ಮೇಲೆ ಬಂದ್ವಿ. ತುಂಬಾನೇ ಪ್ರಶಾಂತವಾದ ಜಾಗ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ನೀವು ಈ ತರ ಪೂಜೆ ಎಲ್ಲೂ ನೋಡಿರಲ್ಲ, ಬಿಕಾಸ್ ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಡನ್. ಅದು ಕೂಡ ಎಲ್ಲಾನು ಸೇರಿಸಿ ನಾವು ಅಲ್ಲಿ ಗರ್ಭಗುಡಿ ಹತ್ರ ಹೋಗಿ ಅಲ್ಲಿ ಮಾಡಿಸ್ತಾರೆ. ಸೊ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯ್ತು. ಅದೊಂದು ಖುಷಿ, ಒಂದು ತೃಪ್ತಿ, ಪೂಜೆದು ತೃಪ್ತಿ ಇರುತ್ತಲ್ಲ, ತುಂಬಾನೇ ಚೆನ್ನಾಗಾಯ್ತು. ಸೊ ಇನ್ ಕೇಸ್ ನೀವೇನಾದ್ರೂ ಮಳ್ಳಳ್ಳಿ ಫಾಲ್ಸ್ ಹತ್ರ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ. ಸುಮಾರು ಜನ ಕಡೆ ಬರೋದು ಕಡಿಮೆ. ಬಂದಾಗ ನಿಮ್ಗೂ ಈ ಟೆಂಪಲ್ ಬಗ್ಗೆ ತಿಳ್ಕೊಬಹುದು.
ಮತ್ತೆ ಇಲ್ಲಿ ಹೇಗಿತ್ತು ಉದ್ಭವ ಮೂರ್ತಿ ಹೇಗಿತ್ತು ಅದನ್ನು ಕೂಡ ತೋರಿಸಿದ್ರು. ಬಟ್ ಇವಾಗ ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು, ಪ್ರಸಾದ ಕೂಡ ಸಿಕ್ತು. ಇನ್ನೇನು ಹೊರಡೋ ಟೈಮ್ ಆಯ್ತು. ಸೊ ವ್ಯೂ ಪಾಯಿಂಟ್ ಅಂತೂ ಸಕ್ಕದಾಗಿದೆ, ಯಾಕಂದ್ರೆ ಒಂದೊಂದು ಬೆಟ್ಟದಲ್ಲಿ ಫುಲ್ ಕ್ಲೌಡ್ಸ್ ನೋಡ್ಬೋದು ನೀವು ಇಲ್ಲಿ. ಈ ಕಡೆ ಬಿಸಿಲು, ಈ ಕಡೆ ಮೋಡ. ಇವಾಗ ಸ್ವಲ್ಪ ಮೋಡ ಆಯ್ತು ವೆದರ್, ಇನ್ನೇನ್ ಮಳೆ ಬರೋ ತರ ಆಗಿದೆ. ಸೊ ಯಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಕ್ಷೇತ್ರ ಇದು ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನ ಪುಷ್ಪಗಿರಿ ಅಂತೇಳಿ. ಇದೊಂದು ಪುರಾತನವಾದದ್ದು. ಇದು ಉದ್ಭವ ಲಿಂಗ. ಇದು ತುಂಬಾ ಅಂದ್ರೆ ಒಂದು 2000 ಇಸ್ವಿಯ ಮೇಲೆ. ಇತ್ತೀಚೆಗೆ ಒಂದು 405 ವರ್ಷದ ಹಿಂದೆ ಹಸು ನಿತ್ಯ ಬಂದು ಹಾಲು ಕೊಟ್ಟು ಹೋಗ್ತಾ ಇತ್ತು. ಹಾಗಾಗಿ ಅದು ಗೊತ್ತಾಗಲ್ಲ, ಸಂಜೆ ಒಂದು ಹಾಲು ಅಲ್ಲಿ ಒಂದು ಮನೆಯ ಹಸು ಹಾಲು ಕೊಡ್ತಿರೋದ್ರಿಂದ ಸಂಜೆ ಹಾಲು ಯಾಕೆ ಕೊಡೋದಿಲ್ಲ ಅಂತೇಳಿ ಋಷಿಗಳ ಹಸುನೆ ಪಾಲು ಮಾಡ್ಕೊಂಡು ಬಂದಾಗ ಈ ಸನ್ನಿಧಿಯ ಸ್ವಾಮಿಯ ಮೇಲೆ ಹಾಲು ಕೊಟ್ಟು ಮುಂದೆ ಪಾಸ ಆಯ್ತು. ಆಗ ಇಲ್ಲಿ ಏನಿದೆ ಅಂತೇಳಿ ಆ ಮಚ್ಚಿನಲ್ಲಿ ಗುಕ್ಕಿ ನೋಡಿದಾಗ ಅದೊಂದು ಕಲ್ಲು ಸೌಂಡ್ ಬಂದು ಆ ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದು ಹಾಗೆ ಹೆಸರಾದ್ಮೇಲೆ ಸ್ಥಳೀಯರ ಊರು ಗ್ರಾಮದವ್ರು ಕರ್ಕೊಂಡು ಬಂದು ನೋಡಿದಾಗ ಲಿಂಗು. ಹಾಗೆ ಇದೊಂದು ಸ್ವಯಂಭೂ ಉದ್ಭವ ಲಿಂಗ. ಇದು ಒಂದು ಕ್ಷೇತ್ರ. ಸ್ವಾಮಿ ಹಾಗೆ ನಾಗಪ್ಪ ಇದೆ, ಹಿಂದೆ ಸಂಪಿಗೆ ಮರ 1000 ವರ್ಷದ ಮೇಲೆ. ಇದೊಂದು ಇತಿಹಾಸ ಪುರಾತನ ಅಂದ್ರೆ ಇದು ಸ್ವಯಂಭೂ ಇರೋದ್ರಿಂದ ಹಾಗೆ ಇಲ್ಲಿಂದ ಲಿಂಗದೊಳೆ ಹಾಗೆ ಮುಂದೆ ಪುಷ್ಪಗಿರಿ ಅಲ್ಲಿ ಪಾದ ಇದು ಮಾಡಿ ಅದರ ಆಚೆ ನಿಂತಿತ್ತು. ಅಂದ್ರೆ ಇದು ಶಿವ ಪಾರ್ವತಿ ಸಂಬಂಧಪಟ್ಟಂತು. ಅಂದ್ರೆ ಸ್ವಾಮಿ ಶಿವ ಶಾಂತವಾಗಿರ್ಬೇಕು ಅಂತೇಳಿ ತುಂಬಾ ಕಡೆಯಿಂದ ಧ್ಯಾನ ಮಾಡ್ಕೊಂಡು ಬಂದು ಇಲ್ಲೂ ಲಿಂಗ ಇದು ಮಾಡಿ ಇನ್ನು ಮುಂದೆ ಲಿಂಗದೊಳೆ ಹಾಗೆ ಪುಷ್ಪಗಿರಿ ಇಲ್ಲಿ ಪಾದ ಆಗಿ ಹೋಗಿದ್ದು. ಅಂದ್ರೆ ಇದು ಕೂಡ ಒಂದು ಇತಿಹಾಸ ಪ್ರಸಿದ್ಧವಾದದ್ದು. ಇದೊಂದು ಕ್ಷೇತ್ರ. ತುಂಬಾ ಭಕ್ತಾದಿಗಳಿಗೆ ಇದು ದರ್ಶನ ಸಿಕ್ಕಿಲ್ಲ. ಆದಷ್ಟು ಬಂದು ಭಕ್ತಾದಿಗಳು ಇಲ್ಲಿ ಬಂದು ಸೇವೆ, ಒಂದು ನಿತ್ಯ ಸೇವೆ ಇರುತ್ತೆ, ಒಂದು ಅಭಿಷೇಕ ಹಾಗೆ ಒಂದು ಸೇವೆ, ಕಲ್ಯಾಣಿ, ಒಂದು ತೀರ್ಥಸ್ಥಾನ ಇರುತ್ತೆ. ಹಾಗೆ ಪಕ್ಕದಲ್ಲಿ ಒಂದು ಗುಹೆ ಇದೆ. ಆ ಒಂದು ಸುಬ್ರಹ್ಮಣ್ಯ ನಾಗಪ್ಪ ಹೋಗಿ ಬರುವಂತದ್ದು. ಹಾಗೆ ಹಿಂದೆ ರಾಜರು ಪಾಂಡವರು ಎಲ್ಲ ಬಂದು ಹೋಗಿದ್ದಾರೆ, ಆದ್ರೆ ಅವ್ರಿಗೆ ಕೂಡ ಸ್ವಾಮಿ ದರ್ಶನ ಕೊಟ್ಟಿಲ್ಲ. ಹಾಗೆ ಈಗ ಭಕ್ತಾದಿಗಳು ಬಂದು ದರ್ಶನ ಮಾಡೋದೊಂದು ಪುನೀತರಾಗಿ ಅವರ ಕಷ್ಟಗಳು, ಪರಿಹಾರಗಳು, ಏನೇ ಒಂದು ಸಮಸ್ಯೆಗಳಾಗ್ಲಿ ಏನು ಕೂಡ ಸ್ವಾಮಿಯ ಸನ್ನಿಧಿಗೆ ಬಂದು ತಮ್ಮ ಒಂದು ಸಂಕಲ್ಪಗಳನ್ನು ನೀಡಿದ್ರೆ ಎಲ್ಲ ಒಂದು ಪರಿಹಾರ ಆಗುತ್ತೆ. ಆದಷ್ಟು ಬಂದು ಒಂದು ದರ್ಶನ ಮಾಡಿ ಪುನೀತರಾಗಿ. ತಂಗಿ ಎಲ್ಲೋದ್ರು ನಾಯಿನ ಬಿಡಲ್ಲ. ಇಲ್ಲೂ ಕೂಡ ಒಂದು ನಾಯಿ ಇದೆ, ಅದು ಕೂಡ ಹಾಗೆ ಫ್ರೆಂಡ್ಲಿ ಆಗಿದೆ. ಫೈನಲಿ ನಾವು ಬೆಳಗ್ ಬಂದಿದ್ದಕ್ಕೂ ವ್ಯೂ ಪಾಯಿಂಟ್ ಇವಾಗ ಆಲ್ಮೋಸ್ಟ್ ಒಂದು 4:30 ಆಗಿದೆ. ಬೆಳಗ್ಗೆ 10:15 ಆಗಿತ್ತು. ಬಟ್ ರಿಯಲಿ ಇವಾಗ ನೋಡಿದ್ರು ಕೂಡ ಫುಲ್ ಕ್ಲೌಡ್ಸ್ ಫಿಲ್ ಆಗಿದೆ. ಹೇಗಿದೆ ಅಂದ್ರೆ ಇವಾಗ ನೋಡ್ಬೋದು ನೀವು, ಫುಲ್ ಕ್ಲೌಡ್ ಎಲ್ಲ ಲಿಟರಲಿ ಕವರ್ ಅಪ್ ಆಗಿದೆ. ಸೊ ನಾವು ಬೆಳಗ್ ಬಂದಾಗ ನಿಮ್ಗೊಂದು ವ್ಯೂ ತೋರಿಸಿದ್ದೆ. ಬಟ್ ಇವಾಗ ಇನ್ನೂ ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಸ್ವಲ್ಪ ಮಳೆ ಬಂತು. ಫುಲ್ ಕ್ಲೌಡ್ಸ್ ಎಲ್ಲ ಹೇಗಿದೆ ಅಂದ್ರೆ ನೀವೇ ನೋಡ್ಕೋಬಹುದು. ದ ಕ್ಲೌಡ್ಸ್ ಆರ್ ಫಿಲ್ಡ್ ಅಂಡ್ ದ ಮೌಂಟೇನ್ಸ್ ಆರ್ ಇನ್ ಬಿಟ್ವೀನ್ ಅಂಡ್ ಹಿಯರ್ ಇಸ್ ದ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ವ್ಯೂ. ನಿಮ್ಗೆ ಕೇಳಿಸ್ತಿರ್ಬೋದು ಏನೋ ಗೊತ್ತಿಲ್ಲ, ಹರಿತಾ ಇರೋ ಮಳ್ಳಳ್ಳಿ ಫಾಲ್ಸ್ ವಾಟರ್ದು ಸೌಂಡ್ ಕೇಳಿಸ್ತಾ ಇದೆ ಲಿಟ್ರಲಿ. ಆಕ್ಚುಲಿ ಅವಾಗ್ಲೇ ತೆಗ್ದಿದ್ದಕ್ಕೂ ಅಂದ್ರೆ ಕ್ಲೌಡ್ಸ್ ಹೇಗೆ ಮೆಸ್ಮರೈಸ್ ಆಗಿದೆ ಅಂದ್ರೆ ಐ ಕಾಂಟ್ ಜಸ್ಟ್ ಎಕ್ಸ್ಪ್ಲೇನ್. ದ ವ್ಯೂ ಇಸ್ ಸೋ ಬ್ಯೂಟಿಫುಲ್. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಅಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್.